ಜೈ ಸಿದ್ದರಾಮಾನಂದಪುರಿ ಸ್ವಾಮೀಜಿ. ವೇದಿಕೆ ಮೇಲೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪರಮ ಪೂಜ್ಯರಾಗಿರುವಂತಹ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿದ್ದಾರೆ. ಕುರುಬ ಸಮಾಜದ ಇತಿಹಾಸ ಪುರುಷರ ಸಾಲಿನಲ್ಲಿ ನಾವು ಅನೇಕ ಜನರನ್ನು ಚರ್ಚೆ ಮಾಡ್ತೀವಿ. ಮೈಲಾರ ಮಹದೇವರ ಚರಿತ್ರೆಯನ್ನು ಮಾತನಾಡ್ತೀವಿ, ಸಂಗೊಳ್ಳಿ ರಾಯಣ್ಣನ್ ಮಾತನಾಡ್ತೀವಿ, ಕನಕದಾಸರನ್ನು ಮಾತನಾಡ್ತೀವಿ. ಹೀಗೆ ಇನ್ನೂ ಅನೇಕ ಜನ ನಾವು ಅದನ್ನ ಪಟ್ಟಿ ಮಾಡ್ತಾ ಹೋಗ್ತೀವಿ. ಒಬ್ಬ ಚಂದ್ರಗುಪ್ತ ಮೌರ್ಯ, ಸಾಮ್ರಾಜ್ಯವನ್ನ ಕಟ್ಟಿದಂತ ಒಬ್ಬ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮಾತನಾಡ್ತೀವಿ. ಆದರೆ ಮುಂದೊಂದು ದಿವಸ ಈ ಸಮುದಾಯಗಳಿಗೆ ಕೊಡುಗೆ ಕೊಟ್ಟಂತವರ ಹೆಸರಿನಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಹೆಸರು ಕೂಡ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಎದುರುಗಡೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇರೋದಲ್ಲ. ಪೂಜ್ಯ ಸ್ವಾಮೀಜಿ ಅವರು ಒಂದು ವಿಶ್ವವಿದ್ಯಾಲಯ ಮಾಡಬಹುದಾದ ಕೆಲಸ ಮಾಡಿದ್ದಾರೆ. ಗುರುಗಳೇ, ನಮ್ಮ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಒಂದು ವಿಶ್ವವಿದ್ಯಾಲಯ ಮಾಡಬಹುದಾದ ಕೆಲಸವನ್ನ ಮಾಡಿದ್ದಾರೆ. ನಾನು 2011ರಿಂದಲೂ ಇಲ್ಲಿಗೆ ಬರ್ತಾ ಇದ್ದೀನಿ. ತಿಂತಣಿ ಮಠವನ್ನ ನೋಡೋದಕ್ಕಾಗಿ ಬರ್ತಾ ಇದ್ದೀನಿ. ಯಾವ ಕಾಡಿನೊಳಗಡೆ ಮನುಷ್ಯರು ವಾಸ ಮಾಡೋದಕ್ಕೆ ಯೋಚನೆ ಮಾಡ್ತಾರೋ, ಈ ಬಿಸಿಲು, ಈ ಬೇಲಿ, ಈ ಒಂದು ಸಮಸ್ಯೆಗಳ ನಡುವೆ, ಕಾಡು ಅರಣ್ಯ ಪ್ರದೇಶ ಇದೆ ಎಲ್ಲವೂ ಕೂಡ, ಇದರ ನಡುವೆ ಸ್ವಾಮೀಜಿಯವರು ಇಲ್ಲಿ ಬಂದು ಒಂದು ಸಣ್ಣ ಕುಟೀರದಲ್ಲಿ ಕೂತ್ಕೊಂಡು ಅವರು ಈ ಇಡೀ ಹೈದರಾಬಾದ್ ಕರ್ನಾಟಕದ ಸಮುದಾಯವನ್ನು ತಲುಪುವಂತ ಕೆಲಸ ಮಾಡಿದ್ದಾರೆ. ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಅವರ ಆರೋಗ್ಯದ ಬಹಳ ಕಠಿಣ ಸಂದರ್ಭದಲ್ಲಿ ಕೂಡ ಹಾಲು ಮತ್ತು ಸಂಸ್ಕೃತಿ ಉತ್ಸವವನ್ನ ನಿಲ್ಲಕ್ಕೆ ಬಿಡಲಿಲ್ಲ. ಈಶ್ವರಾನಂದಪುರಿ ಸ್ವಾಮೀಜಿಯವರು ಗೊತ್ತಿದೆ, ಇದೇ ವೇದಿಕೆ ಮೇಲೆ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಆರೋಗ್ಯ ತುಂಬಾ ಹದಗೆಟ್ಟಿದ್ದ ಸಂದರ್ಭದಲ್ಲಿ ಅವರು ಹಾಲು ಮತ್ತು ಸಂಸ್ಕೃತಿ ಉತ್ಸವ ಮಾಡಬೇಕಾದ್ರೆ ಈಶ್ವರಾನಂದಪುರಿ ಸ್ವಾಮೀಜಿಯವರು ಸಿದ್ದರಾಮಾನಂದಪುರಿ ಸ್ವಾಮಿಗಳ ಆರೋಗ್ಯವನ್ನು ಕಂಡು ಕಣ್ಣೀರು ಹಾಕಿದ್ರು, ವೇದಿಕೆ ಮೇಲೆ ಹತ್ತುಬಿಟ್ರು ಈಶ್ವರಾನಂದಪುರಿ ಸ್ವಾಮೀಜಿಯವರು. ಆ ದಿನದಿಂದ ಇವತ್ತು ಇಡೀ ಸಮುದಾಯದ ಆಶೀರ್ವಾದ, ನಿಮ್ ಪ್ರೀತಿ, ಸ್ವಾಮೀಜಿಯವರು ಇವತ್ತು ತುಂಬಾ ಸುಧಾರಣೆ ಆಗಿದ್ದಾರೆ. ಬಹಳ ಚೆನ್ನಾಗಿ ಗೆಲುವಿನಿಂದ ಓಡಾಡ್ತಾ ಇದ್ದಾರೆ. ಅವರು 100 ವರ್ಷ ನಮ್ಮ ನಡುವೆ ಬಾಳ್ಲಿ ಸ್ವಾಮೀಜಿಯವರು. ಅವರು 100 ವರ್ಷ ಬದುಕಿದ್ರೆ ಈ ಸಮಾಜದ ಇತಿಹಾಸ 100 ವರ್ಷ ದಾಖಲಾಗುತ್ತೆ. ಇದನ್ನ ನಾವು ಯಾವತ್ತೂ ಕೂಡ ಬರೀಬಾರದು ಅಂತ ಹೇಳಿ ನಿಮ್ ಸಹಕಾರ ಈ ಮಠಕ್ಕೆ ಜಾಸ್ತಿ ಇದೆ. ಸ್ವಾಮೀಜಿಯವರು ನಮ್ಮ ಹತ್ರ ಯಾವತ್ತೂ ₹1 ಹಣ ಕೇಳಲಿಲ್ಲ, ಕಾಸು ಕೇಳಲಿಲ್ಲ. ಸ್ವಾಮೀಜಿ ಕೇಳ್ತಿರೋದಿಷ್ಟೇ, ನೀವು ಸಂಘಟಿತರಾಗಿ, ಶಿಕ್ಷಿತರಾಗಿ ನಮ್ಮ ಪರಂಪರೆಯನ್ನು ಉಳಿಸಿ, ಜೊತೆಗೂಡಿ ವರ್ಷಕ್ಕೆ 3 ದಿವಸ ನಾವೆಲ್ಲರೂ ಇಲ್ಲಿ ಸೇರ್ಕೊಳ್ಳೋಣ, ರಾಜ್ಯದ ಮೂಲೆ ಮೂಲೆಗಳಿಂದ ಬನ್ನಿ ಅಂತ ಕರೀತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಈ ಸಂಸ್ಕೃತಿ ಉತ್ಸವ, ಹಾಲು ಮತ್ತು ಸಂಸ್ಕೃತಿ ಉತ್ಸವ ರಾಜ್ಯದ ಇತಿಹಾಸದ ಪುಟಗಳಲ್ಲಿ, ಚರಿತ್ರೆಯಲ್ಲಿ ದಾಖಲಾಗೋ ತರ ನೀವು ಮಾಡಿ. ಇಷ್ಟೇ ನಾನು ಸ್ವಾಮೀಜಿಯವರ ಪರವಾಗಿ ನಾನು ಮಾಡ್ಕೊಳ್ಳೋ ವಿನಂತಿ ಅಂತ ಹೇಳ್ತಾ ನನ್ನ ಮಾತುಗಳಲ್ಲಿ ಮುಗಿಸ್ತೀನಿ. ಜೈ ಬೀರೇಶ್ವರ, ಜೈ ಮೈಲಾರಲಿಂಗೇಶ್ವರ, ಜೈ ಅಮೋಘ ಸಿದ್ದೇಶ್ವರ, ಜೈ ಸಿದ್ದರಾಮಾನಂದಪುರಿ ಸ್ವಾಮೀಜಿ.